ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 26ನೆಯ ತಿರುನಾಮ ಶರ್ವಃ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸೃಷ್ಟಿಯ ಸಮಯದಲ್ಲಿ ಬ್ರಹ್ಮನು ನಾರಾಯಣನ ನಾಭಿಯಿಂದ ಜನಿಸಿದನು. ಜನಿಸಿದಾಗ ಬ್ರಹ್ಮನಿಗೆ 5 ತಲೆಗಳಿದ್ದವು. ಈ ಕಾರಣದಿಂದ ಬ್ರಹ್ಮನಿಗೆ ತುಂಬಾ ಅಹಂಕಾರವಿತ್ತು. ಬ್ರಹ್ಮನ 5ನೆಯ ತಲೆಯಿಂದ ಹೊರಬರುತ್ತಿದ್ದ ಶಾಖವನ್ನು ತಾಳಲಾರದೆ ದೇವತೆಗಳು ಶಿವನ ಬಳಿ ಹೋದರು. ಆಗ ಶಿವನು ಬ್ರಹ್ಮನ 5ನೆಯ ತಲೆಯನ್ನು ಕತ್ತರಿಸಿ ದೇವತೆಗಳನ್ನು ಕಾಪಾಡಿದನು. ಶಿವನು ಆ ಕತ್ತರಿಸಿದ ತಲೆಯನ್ನು ಕೈಯಲ್ಲಿ ಹಿಡಿದುಕೊಂಡೇ ರುದ್ರತಾಂಡವನ್ನಾಡಿದನು. ಕೈಯಲ್ಲಿ ಕಪಾಲವನ್ನು ಅಂದರೆ ತಲೆಬುರುಡೆಯನ್ನು ಹಿಡಿದ ಕಾರಣ ಶಿವನಿಗೆ ಕಪಾಲಿ ಎಂಬ ಹೆಸರು ಬಂತು. ಆದರೆ ನೃತ್ಯದ ನಂತರವೂ ಆ ಶಿರವು ಶಿವನ ಕೈಗೆ ಅಂಟಿಕೊಂಡೇ ಇತ್ತು. ಬ್ರಹ್ಮನ ಶಿರವನ್ನು ಕತ್ತರಿಸಿ ತಾನು ಘೋರ ಪಾಪ ಮಾಡಿದ್ದೇನೆಂದು ತಿಳಿದ ಶಿವನು ಬ್ರಹ್ಮನನ್ನು ಪ್ರಾರ್ಥಿಸುತ್ತಾ, ದಯವಿಟ್ಟು ನಾನು ಮಾಡಿರುವ ಈ ಘೋರ ಪಾಪದಿಂದ ಮುಕ್ತಿ ಪಡೆಯುವ ಮಾರ್ಗವನ್ನು ನನಗೆ ತಿಳಿಸಿ ಎಂದು ಬೇಡಿಕೊಂಡನು. ಬ್ರಹ್ಮನು ಶಿವನಿಗೆ ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸಿ, ನಮ್ಮಿಬ್ಬರನ್ನು ಸೃಷ್ಟಿಸಿದವನೇ ಅವನು. ನಾರಾಯಣನ ಕೃಪೆಯಿಂದ ಮಾತ್ರ ನಿಮ್ಮ ಈ ಪಾಪ ವಿಮೋಚನೆಯಾಗಲು ಸಾಧ್ಯ. ಆದ್ದರಿಂದ ಶಿವನು ತಿರುಕ್ಕಂಡಿಯೂರು ದಿವ್ಯ ದೇಶಕ್ಕೆ ಹೋಗಿ ಅಲ್ಲಿನ ದೇವಾಲಯದ ಪವಿತ್ರ ಕಮಲ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ನಾರಾಯಣನನ್ನು ಪ್ರಾರ್ಥಿಸಿದನು. ಶಿವನ ಪ್ರಾರ್ಥನೆಗೆ ಮೆಚ್ಚಿ ಶ್ರೀಮನ್ನಾರಾಯಣನು ತನ್ನ ಎದೆಯನ್ನು ಸೀಳಿ ರಕ್ತವನ್ನು ಹರಿಸಿದನು. ಆ ಹರಿದ ರಕ್ತವು ಶಿವನ ಕೈಯಲ್ಲಿದ್ದ ತಲೆಬುರುಡೆಯನ್ನು ತುಂಬಿ ಭಾರದಿಂದ ಕೆಳಗೆ ಬಿತ್ತು. ಭಗವಂತನ ಈ ಅಪಾರ ಕರುಣೆಯಿಂದ ಶಿವನು ಪಾಪದಿಂದ ಮುಕ್ತಿ ಪಡೆದನು. ಕೃತಜ್ಞತೆಯಿಂದ ಶಿವನು ಕಣ್ಣೀರಿಡುತ್ತಾ, ಪರಮಾತ್ಮನೇ, ನನ್ನ ಪಾಪವನ್ನು ಹೋಗಲಾಡಿಸಲು ನೀನು ನಿನ್ನ ರಕ್ತವನ್ನೇ ಹರಿಸಬೇಕಾಯಿತಲ್ಲವೇ ಎಂದು ದುಃಖಿಸಿದನು. ಭಗವಂತನು ಶಿವನಿಗೆ ಸಮಾಧಾನ ಮಾಡುತ್ತಾ, ಈ ಜಗತ್ತೇ ನನ್ನ ಶರೀರ. ದೇಹದ ಒಂದು ಕಡೆ ನೋವಾದರೆ ಮತ್ತೊಂದು ಕಡೆ ಅದರ ಪರಿಣಾಮ ಬೀರುತ್ತದೆ. ಕಾಲಿಗೆ ಪೆಟ್ಟಾದರೆ ಕಣ್ಣೀರು ಬರುವುದಿಲ್ಲವೇ? ಹಾಗೆಯೇ ನೀನು ಪಡುತ್ತಿದ್ದ ಕಷ್ಟವನ್ನು ದೂರ ಮಾಡುವುದು ನಿನ್ನೊಳಗಿರುವ ನನ್ನ ಜವಾಬ್ದಾರಿಯಾಗಿತ್ತು. ಅದಕ್ಕಾಗಿಯೇ ನಾನು ರಕ್ತವನ್ನು ಹರಿಸಿ ನಿನ್ನ ಪಾಪವನ್ನು ನೀಗಿಸಿದೆ ಎಂದನು. ಭಗವಂತನ ಈ ಕಾರ್ಯವು ಸಹಾನುಭೂತಿ ಮತ್ತು ಅನುಭೂತಿ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತದೆ. ಸಹಾನುಭೂತಿ ಎಂದರೆ ಇನ್ನೊಬ್ಬರ ಕಷ್ಟಗಳನ್ನು ನೋಡಿ ಸುಮ್ಮನೆ ಸಂಕಟ ಪಡುವುದು. ಆದರೆ ಅನುಭೂತಿ ಎಂದರೆ ಇತರರ ಕಷ್ಟವನ್ನು ತನ್ನದೇ ಕಷ್ಟವೆಂದು ಭಾವಿಸಿ ಅದನ್ನು ದೂರ ಮಾಡಲು ಪ್ರಯತ್ನಿಸುವುದು. ತಿರುಕ್ಕಂಡಿಯೂರಿನ ವಿಷ್ಣುವಿನ ದೇವಾಲಯಕ್ಕೆ ಹರಶಾಪ ವಿಮೋಚನ ದೇವಸ್ಥಾನವೆಂಬ ಹೆಸರಿದೆ. ಪಕ್ಕದಲ್ಲೇ ಶಿವನ ಬ್ರಹ್ಮಶಿರ ಕಂಡೀಶ್ವರ ದೇವಾಲಯವೂ ಇದೆ. ವಿಶೇಷವೇನೆಂದರೆ ಈ ಶಿವನ ಗುಡಿಯಲ್ಲೇ ಬ್ರಹ್ಮನ ಸನ್ನಿಧಿಯೂ ಇರುವುದರಿಂದ ಇಲ್ಲಿ ನಾವು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವನ ದರ್ಶನವನ್ನು ಒಟ್ಟಿಗೆ ಪಡೆಯಬಹುದು. ಶರ್ವಃ ಎಂದರೆ ತನ್ನ ಭಕ್ತರ ಕಷ್ಟಗಳನ್ನು ಕಂಡು ಕರಗಿ ಅವರ ಮೇಲೆ ಅನುಭೂತಿ ತೋರುವವನು ಎಂದು ಅರ್ಥ. ನಾವು ಪ್ರತಿದಿನ ಓಂ ಶರ್ವಾಯ ನಮಃ ಎಂದು ಜಪಿಸಿದರೆ ಭಗವಂತನ ಅಪಾರ ಕರುಣೆಯು ನಮ್ಮೆಲ್ಲರ ದುಃಖಗಳನ್ನು ದೂರ ಮಾಡುತ್ತದೆ. ಶ್ರೀಮತೆ ರಾಮಾನುಜಾಯ ನಮಃ.